ವಿಜಯ್ ನಟನೆಯ ಭೀಮಾ ಹೆಸರುಳ್ಳ ಚಲನಚಿತ್ರವೊಂದರಲ್ಲಿ ನಾನು ಮೊದಲ ಬಾರಿಗೆ ಚಿತ್ರದಲ್ಲಿ ನಟನೆ ಮಾಡಲಾಗಿದ್ದು, ಎಲ್ಲರೂ ಸಿನಿಮಾ ಮಂದಿರಕ್ಕೆ ಬಂದು ವೀಕ್ಷಣೆ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕು ಎಂದು ಚಿತ್ರದ ಬಾಲನಟಿ ಮಿನುಗು ಎಸ್ ಸಂತೋಷ್ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಚಲನಚಿತ್ರದಲ್ಲಿ ನಟಿಸುವುದು ಎಂದರೆ ನನಗೆ ತುಂಬಾನೇ ಇಷ್ಟವಾಗಿದ್ದು, ಈ ವೇಳೆ ಹೆಬ್ಬಸಾಲೆಯ ಪ್ರಶಾಂತ್ ಅಂಕಲ್ ಓರ್ವರು ನನಗೆ ಅವಕಾಶ ಕೊಡಿಸುವ ಭರವಸೆ ನೀಡಿದ್ದರು. ದುನಿಯಾ ವಿಜಯ್ ಸರ್ ರೆಸಾರ್ಟ್ ಒಂದಕ್ಕೆ ಬಂದಾಗ ನಾವು ಭೇಟಿ ಕೇಳಿದಾಗ ನಿನಗೊಂದು ಅವಕಾಶ ಕೊಡುವೆ ಎಂದು ಭರವಸೆ ನೀಡಿದ್ದರು. ಅದರಂತೆ ಭೀಮಾ ಸಿನಿಮಾದಲ್ಲಿ ಉತ್ತಮ ಪಾತ್ರ ನೀಡಿ ಪ್ರೋತ್ಸಾಹಿಸಿದ್ದಾರೆ. ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿ ಆರೈಸಿದ್ದಾರೆ ಎಂದು ಇದೇ ವೇಳೆ ಕೃತಜ್ಞತೆ ತಿಳಿಸಲಾಯಿತು. ಸಕಲೇಶಪುರ ತಾಲೂಕು ಆನಬಾಳು ಗ್ರಾಮದ ಸಂತೋಷ್ ಪ್ರತಿಮಾ ದಂಪತಿಯ ಪುತ್ರಿ ಭಾಗ್ಯ ಗ್ರಾಮದ ಶಾಲೆಯಲ್ಲಿ 4ನೇ ತರಗತಿ ಓದುತ್ತಿದ್ದೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಮುಖ್ಯ ಎಂದರು. ಭೀಮಾ ಚಿತ್ರದ ಬಾಲನಟಿ ಮಿನುಕು ಅವರ ತಾಯಿ ಪ್ರತಿಮಾ ಮಾತನಾಡುತ್ತಾ, ದುನಿಯಾ ವಿಜಯ್ ನಟಿಸಿರುವ ಭೀಮಾ ಸಿನಿಮಾದಲ್ಲಿ ಉತ್ತಮ ಸಂದೇಶ ಇದೆ. ಚಿಕ್ಕ ವಯಸ್ಸಿನಿಂದಲೇ ನಾವು ಹಾಗೂ ಶಾಲಾ ಕಾಲೇಜು ಆಡಳಿತ ಮಂಡಳಿಯವರು ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಅವರನ್ನು ಎಲ್ಲ ರೀತಿಯಲ್ಲೂ ಗುಣವಂತರಾಗಿ ಬೆಳೆಸಲು ಮುಂದಾಗಬೇಕು ಎಂದು ಇದೇ ಸಂದರ್ಭದಲ್ಲಿ ಮನವಿ ಮಾಡಿದರು. ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದು, ಶಾಲಾ ಶಿಕ್ಷಣದ ಹಂತದಲ್ಲಿಯೇ ಮಕ್ಕಳ ಪ್ರತಿಭೆಯನ್ನು ಹೊರತರಲು ಅವಕಾಶ ನೀಡಬೇಕು. ಇದರಿಂದ ಅವರು ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಲಿದ್ದಾರೆ. ನನ್ನ ಮಗಳಿಗೆ ನಟನೆಯಲ್ಲಿ ಆಸಕ್ತಿ ಇತ್ತು. ಅವಳ ಆಸೆಯಂತೆ ಚಲನಚಿತ್ರದಲ್ಲಿ ಅವಕಾಶ ದೊರೆತಿದೆ ಎಂದು ಇದೇ ವೇಳೆ ಸಂತೋಷ ಹಂಚಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಭೀಮಾ ಚಲನಚಿತ್ರದ ಬಾಲನಟಿ ತಂದೆ ಸಂತೋಷ್ ಇತರರು ಉಪಸ್ಥಿತರಿದ್ದರು. TV46 ಮಲೆನಾಡು ನ್ಯೂಸ್ ಹಾಸನ. ಒಳ್ಳೆ ಸಮಾಜ ಅಂದ್ರೆ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು. ಧನ್ಯವಾದ. ಇದ್ದಾಗ ವಿಜಯ ಮಾಮ ನಮ್ಮ ರೆಸಾರ್ಟಿಗೆಲ್ಲ ಬಂದಿದ್ರು. ಸಲಾಗ ಮೂವಿನೂ ಅಲ್ಲೇ ಶೂಟ್ ಮಾಡಿದ್ರು. ಮತ್ತೆ ಅಲ್ಲಿಂದ ನಾನು ಕೇಳಿದ್ಕೇನೆ ಅವರು ನನಗೆ ಕೊಟ್ಟರು, ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ಸು ನಾನು 2nd ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಕೊಟ್ಟರು. ಮತ್ತೆ ಪ್ರಶಾಂತ್ ಅಂಕಲ್ಗೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಸಂತೋಷ್, ನನ್ನ ತಂದೆ ಹೆಸರು ಸಂತೋಷ್ ಎಚ್.ಎಸ್. ನನ್ನ ತಾಯಿ ಹೆಸರು ಪ್ರತಿಮಾ ಎಚ್.ಎಸ್. ನಮ್ಮೂರು ಆನಬಾಳು, ಸಕಲೇಶಪುರ ತಾಲೂಕು. ಮತ್ತೆ ಈ ಮೂವಿಲಿ ನಾನು ತುಂಬಾ ಕಲ್ತಿದ್ದೀನಿ. ಮತ್ತೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ತೀನಿ. ಮತ್ತೆ ನನಗೆ ಮೂವಿಲಿ ಆಕ್ಟ್ ಮಾಡೋಕ್ಕೆ ಅವಕಾಶ ಕೊಡಿಸಿದಂತ ಪ್ರಶಾಂತ್ ಅಂಕಲ್ ಮತ್ತೆ ಕೊಟ್ಟಿದ್ದಂತ ದುನಿಯಾ ವಿಜಯ್ ಮಾಮಗೂ ಥ್ಯಾಂಕ್ ಯು ಹೇಳ್ತೀನಿ. ಆಮೇಲೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ ಮತ್ತೆ ಕಿಂಗ್ ಭೀಮನ ಸಪೋರ್ಟ್ ಮಾಡಿ.